पति ब्रह्मचारी। ಈಶ್ವರ್ ಆರೋಗ್ಯ ಬೇರೆ ಸರಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿ ಹೋಗಿರ್ಬೋದು ಅವರು? ಒಂದು ವೇಳೆ ಈ ವಿಚಾರ ಯಜಮಾನ್ರು ಗೊತ್ತಾದ್ರೆ ಏನಂತ ಉತ್ತರ ಕೊಡಿ ಅವ್ರಿಗೆ? ಗಾಡ್, ಇವನು ಇಲ್ಲಿ ಏನು ಮಾಡ್ತಿದ್ದಾನೆ? ನನ್ನ ಅಪ್ಪನ ಹತ್ರನೂ ಹೋಗಲ್ಲ, ಇವನ ಹತ್ರನೂ ಹೋಗಲ್ಲ. ನೋಡ, ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಈ ಹುಡುಗಿನ? ಈ ಹುಡುಗಿ ಇಲ್ಲೇ ನೀರು ಕುಡಿತಾ ಇದ್ಲು. ಏನ? ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು? ಈಗ ಹೇಗಿದ್ರು ಅಮ್ಮಂಗ್ ವಿಷಯ ಗೊತ್ತಾಗತ್ತೆ. ನಾವ್ ಯಾಕೆ ಹೋಗವ್ರಿಗೆ ಹೇಳ್ಬಾರ್ದು? ಅವ್ರ ಸೊಸೆ ಬಿಂದ್ಯಾ ಅಲ್ಲ, ಆ ಮಹಾರಾಣಿ ಈಶಾ ಅಂತ. ಇಲ್ಲ ಅಂದ್ರೆ ನನ್ ಜುಟ್ ಕತ್ತರಿಸಿ ನನ್ ಪ್ರಾಣನೇ ತೆಗೆದ್ ಬಿಡ್ತಾರ. ಆಮೇಲೆ ನಮ್ಗೆಲ್ಲ ಮೊದ್ಲೇ ಗೊತ್ತಿದ್ದು ಅವ್ರಿಗೆ ನಾವ್ ಹೇಳಿಲ್ಲ ಅಂದ್ರೆ, ಇಲ್ಲ ನಾನ್ ಹೋಗೆಲ್ಲ ಹೇಳ್ಬಿಡ್ತೀನಿ ಅವ್ರಿಗೆ. ಏನ್ ಮಾಡ್ತಿದ್ದೀರಾ ಅತ್ಗೆ? ಅಯ್ಯೋ, ನಿಮಗ್ ಗೊತ್ತಿದೆ ಅಲ್ವಾ ಈಶಾ ಹೆಸರೆತ್ತಿದ್ರೆ ಅಮ್ಮ ಕೋಪ ಮಾಡ್ಕೋತಾಳೆ ಅಂತ. ಸರಿ, ಇಲ್ಲಿ ಕೇಳಿ, ಸೂರಜಣ್ಣ ಬರ್ಲಿ. ಈ ಸಿಚುವೇಶನ್ ಅಲ್ಲಿ ಸೂರಜಣ್ಣ ಒಬ್ನೇ ಅಮ್ಮನ್ ನಿಭಾಯಿಸೋದು. ಪ್ಲೀಸ್, ಪ್ಲೀಸ್ ನೀವ್ ಸುಮ್ಮನೆ ಇರಿ. ಮತ್ತೆ ರಾಧ ಅಂತ ಮಾಡ್ದ ಚುಕ್ಕಿ? ಇಲ್ಲ, ನಾನಲ್ಲ, ಆರವಣ್ಣನೇ ಗ್ಲಾಸ್ ಬಿಸಾಕಿದ್ದು. ಆರವ್, ಯಾಕೆ ಚಿಕ್ಕ ಹುಡುಗಂತರ ಆಡ್ತಾ ಇದ್ಯಾ? ನಿನಗೇನ್ ಬೇಕು ಹೇಳು? ನಂಗೆ ಕೇರ್ ಟೇಕರ್ ಬೇಕಿಲ್ಲ. ನಂಗೆ ನನ್ನ ತಂಗಿ ಈಶಾ ವಾಪಸ್ ಬೇಕು. ಈಶಾ ಯಾವತ್ತೂ ಈ ಮನೆಗೆ ವಾಪಸ್ ಬರಲ್ಲ. ನಿನ್ನ ನೋಡ್ಕೊಳ್ಳೋದಕ್ಕೆ ಕೇರ್ ಟೇಕರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಮನೆಯಲ್ಲಿ ಪ್ರತಿಯೊಂದು ನಿರ್ಧಾರ ತಗೊಳ್ಳೋದು ನಾನು. ಆದ್ರೆ ನಿನಗೆ ಇವತ್ತೊಂದು ನಿರ್ಧಾರ ತಗೊಳ್ಳೋ ಅವಕಾಶ ಕೊಡ್ತಾ ಇದ್ದೇನೆ. ಈ ಫೈಲ್ ಅಲ್ಲಿ ಅಪ್ಲೈ ಮಾಡಿರೋ ಎಲ್ಲ ಕೇರ್ ಟೇಕರ್ಸ್ ಲಿಸ್ಟ್ ಇದೆ. ನಿನಗಿಷ್ಟ ಆಗೋ ಒಂದು ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ಕೋ. ಸರಿ, ಇವಳನ್ನ ಕರೆಸಿ. ಎಸ್, 100% ನಂಗೆ ಜಾಬ್ ತುಂಬಾ ಅಗತ್ಯ ಇದೆ. ಸುಮ್ಮನೆ ನಾಟಕ ಮಾಡ್ದೆ, ಬಂದು ಗಾಡಿ ಹತ್ತು ಕೂತ್ಕೋ. ನಾನ್ ಕೂತ್ಕೊಳ್ಳಲ್ಲ. ಏನ್ ಮಾಡ್ತೀಯ? ನೀನು ಗೂಂಡ ಆಗಿರ್ಬೋದು, ಆದ್ರೆ ನಾನು ನಿನ್ನ ನೋಡಿ ಹೆದರ್ಕೊಳ್ಳೋದಿಲ್ಲ ಅನ್ನೋದಾದ್ರೂ ಅರ್ಥ ಮಾಡ್ಕೋ.
ಸರಿ, ನಿಮಗೆ ಮನ್ಸಿರ್ಲಿ ಇಲ್ಲದೆ ಹೋಗ್ಲಿ, ಆದ್ರೆ ನನ್ನ ಜೊತೆ ಅಂತೂ ಬರಲೇಬೇಕಿವಾಗ. ನಾನು ಬರಲ್ಲ. ನನಗೆ ಅಡ್ಡ ಬರಬೇಡ. ನನಗೆ ಗೊತ್ತಮ್ಮ, ನಿನಗಾಗಿರೋದು ಬರೀ ಅನ್ಯಾಯ ಅಂತ. ಈ ಮದುವೆನೇ ದೊಡ್ಡ ತಪ್ಪು. ನಿನಗೆ ಸಂಪೂರ್ಣವಾಗಿ ಅಧಿಕಾರ ಇದೆ ಎಲ್ಲಿಗೆ ಹೋಗೋಕ್ಕೂ. ನಂದೊಂದು ವಿನಂತಿ, ಸರಳ ಅದಕ್ಕೆ ನಮ್ಮ ಮನೇಲಿ ಹಿರಿಯರು, ಅವರಿಂದನೇ ನಾವೆಲ್ಲರೂ ಒಂದೇ ಮನೇಲಿ ಬದುಕ್ತಾ ಇರೋದು. ಇವತ್ತು ಅವ್ರು ಆಸ್ಪತ್ರೆಯಲ್ಲಿದ್ದಾರೆ ಮತ್ತು ಅವ್ರಿಗೆ ತಿಳಿದಿದೆ ಸೂರಜ್ಗೆ ಮದುವೆ ಆಗಿದೆ ಅಂತ. ಮತ್ತೀಗ ಹಠ ಹಿಡಿತಾ ಇದ್ದಾಳೆ ಸೊಸೆ ಎದುರುಗಡೆ ಬರೋ ತನಕ ನಾನು ಟ್ರೀಟ್ಮೆಂಟು ತಗೊಳ್ಳಲ್ಲ, ಮಾತ್ರೆ ಕೂಡ ತಗೊಳ್ಳಲ್ಲ ಅಂತ. ಪುಟಿ ನಿನ್ನ ಕೈ ಮುಗಿತೀನಿ, ಒಂದ್ಸರಿ, ಒಂದೇ ಒಂದ್ಸರಿ ಸರಳ ಅದಕ್ಕೆ ಬಂದು ನೋಡು. ಆಮೇಲೆ ನಿನ್ಗೆ ಹೇಗನ್ಸುತ್ತೋ ಹಾಗೆ ಮಾಡು. ಹೇ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ನನ್ನ ಅತ್ತೆ ಅಲ್ವಾ, ಮೊದಲನೇ ಸಲ ಸೊಸೆ ನೋಡ್ಬೇಕಾದ್ರೆ ಏನಾರು ಕೊಡ್ಲೇಬೇಕು. ಇದ್ ನೋಡು, ನನ್ನ ಹತ್ರ ಇದು ಒಂದೇ ಉಂಗುರ ಇರೋದು. ಈಗ ನಾನು ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ? ಕೊಟ್ಬಿಡ್ತೀನಿ ನನ್ನ ಬಿಂದಿಯಾಗೆ. ಚೆನ್ನಾಗಿದೆ ತಾನೇ? ಅಮ್ಮ ಅಂತೂ ಬಿಂದ್ಯಾನೇ ಅವಳ ಸೊಸೆ ಅಂತ ತುಂಬಾ ಖುಷಿ ಪಡ್ತಿದ್ದಾಳೆ. ಆದ್ರೆ ಬಿಂದ್ಯಾ ಅಲ್ಲ ಇಶಾನ ಅಣ್ಣ ಮದುವೆ ಆಗಿರೋದು ಅಂತ ಗೊತ್ತಾದ್ರೆ ಅಮ್ಮಂಗೆ ಎಷ್ಟು ಬೇಜಾರಾಗುತ್ತೋ ಏನೋ. ಬಂದೆ. ಇಲ್ಲಿ ಒತ್ತು. ಹಲೋ, ನೀವು ಕೇರ್ ಟೇಕರ್ ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ ಕಾವ್ಯ? ನೀವು ನಾಳೆಯಿಂದ ಜಾಬ್ಗೆ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಅತ್ತೆ, ಯಾರಿಗೆ ಥ್ಯಾಂಕ್ ಯು ಹೇಳ್ತಿದ್ಯಾ ಅತ್ತೆ? ಬಾಯ್ ಫ್ರೆಂಡ್ ತಾನೇ? ನೀನೇನ್ ಡಿಟೆಕ್ಟಿವ್ ಏನೋ, ನಾನು ಎಲ್ಲ ಹೇಳ್ಬೇಕಾ? ಅತ್ತೆ, ನನ್ನ ನೀನ್ ಸುಮ್ನೆ ಅನ್ಕೊಂಬೇಡ. ನಿನ್ ಕನೆಕ್ಷನ್ ನ ಕಣ್ ಹಿಡ್ದು ನಾನ್ ನಿನ್ಗೆ ಯಾರು ಅಂತ ತೋರಿಸ್ತೀನಿ. ಹೌದಾ? ಸರಿ ನಡಿ ಅಜ್ಜಿ ಹತ್ರ. ನಂಗೆ ಅರ್ಥನೇ ಆಗ್ತಿಲ್ಲ. ಇಷ್ಟು ಟೆನ್ಷನ್ ಮಧ್ಯೆ ನನ್ನ ಜಾಬ್ ಬಗ್ಗೆ ಹೇಳಬೇಕಾ ಏನು? ಈಶಾ ಅಕ್ಕೆ ಮತ್ತು ಸೂರಜ್ ಅಣ್ಣನ ವಿಷಯ ಗೊತ್ತಾದರೆ ಅಮ್ಮಂಗೆ ತುಂಬಾ ಟೆನ್ಷನ್ ಆಗುತ್ತೆ. ಅಷ್ಟರ ಮೇಲೂ ನಾನು ಗುಲಾಬ್ ಮ್ಯಾನ್ಷನ್ಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಗೊತ್ತಾದರೆ ಅವ್ರು ನನ್ನ ಕಳ್ಸೋದೇ ಇಲ್ಲ. ನೀವು ದಯವಿಟ್ಟು ನನ್ನ ಮುಂದೆ ಈ ಥರ ಕೈ ಮುಗಿಬೇಡಿ ಪ್ಲೀಸ್. ಪುಟಿ, ನಾನು ನಿನ್ನ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಇನ್ನೊಬ್ರ ಕಷ್ಟನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಕೆಟ್ಟವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂಬಂಧ ಮುರಿದೋದ್ರೆ ನೋವು ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾನು ತಯಾರಾಗಿದ್ದೀನಮ್ಮ. ಕೆಲವು ಸಂಬಂಧಗಳು ವರ ಕಣಮ್ಮ, ಅದರಿಂದ ಈಚೆ ಬರೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ನನ್ನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ನಿನ್ನ ಅವಶ್ಯಕತೆ ತುಂಬ ಇದೆ ಕಣ. ನೀನ್ ನನ್ನ ಕಣ್ಮುಂದೆ ಈ ರೀತಿ ಅಳ್ಬಾರ್ದು ಪ್ಲೀಸ್. ಅಲ್ಲಿ ನಮ್ಮಪ್ಪ ಅವ್ರ ಹಠಕ್ಕೋಸ್ಕರ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ರು. ಮತ್ತೆ ಇವ್ರು ನೋಡಿದ್ರೆ ಅವ್ರ ಕುಟುಂಬಕ್ಕೋಸ್ಕರ ಏನ್ ಬೇಕಿದ್ರು ಮಾಡಕ್ ತಯಾರಿ ಇದ್ದಾರೆ. ನಾನು ಇವ್ರನ್ನ ಬಿಟ್ಟು ಹೇಗೆ ಹೋಗ್ಲಿ? ನಿಮ್ ಕುಟುಂಬಕ್ಕೋಸ್ಕರ ಎಷ್ಟು ನೀವು ಕಷ್ಟ ಪಡ್ತಿದ್ದೀರಾ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬನ್ನಿ, ನಾನು ನಿಮ್ ಜೊತೆಲಿ ಬರೋದಕ್ಕೆ ತಯಾರಿದ್ದೀನಿ. ಹೇ ಉಡುಪಿ ಕೃಷ್ಣ, ಇವತ್ ನನ್ ಸೂರಜ್ ಮತ್ತೆ ಬಿಂದ್ಯಾ ಮಧು ಮಕ್ಕಳಾಗಿ ನನ್ ಮುಂದೆ ಬಂದು ನಿಂತ್ಕೋತಾರೆ. ಯಾರ್ ಕಣ್ಣು ಬೀಳ್ಬಾರ್ದು. ಅವ್ರು ಬಂದಿದ ತಕ್ಷಣ ನನ್ ಕೈಯಾರೇನೆ ದೃಷ್ಟಿ ತೆಗಿತೀನಿ. ಆಮೇಲೆ ಬಿಂದ್ಯಾನ ಎದುರುಗಡೆ ಕೂರ್ಸಿ ಉಂಗ್ರ ಹಾಕ್ತೀನಿ. ಹೇ ಭಗವಂತ, ಹೇ ಉಡುಪಿ ಶ್ರೀಕೃಷ್ಣ, ನನ್ ಪ್ರಾರ್ಥನೆನ ಕೇಳಿಸ್ಕೊಂಡ್ರಿ.
ಈಶಾನ್ ನೋಡಿದ್ಮೇಲೆ ತಾಯಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ. ಸೂರಜ್ ನಿಲ್ಲು. ಅಮ್ಮನ್ ಮುಂದೆ ಹೀಗೆ ಸಡನ್ ಆಗಿ ಈಶನ್ ಕರ್ಕೊಂಡ್ ಹೋಗೋದು ಸರಿ ಹೋಗಲ್ಲ. ಹಾ ಅಲ್ವಾ? ಆದಿತ್ಯ ಅಕ್ಕ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಒಂದ್ ಕೆಲ್ಸ ಮಾಡೋಣ, ಇವ್ರ ದುಪ್ಪಟ ತಗೊಂಡು ಇವ್ರ ಮುಖನ್ ಮುಚ್ಚಿಬಿಡೋಣ. ಅದೇ ಸರಿ. ಇದ್ರಲ್ಲಿ ಇವ್ರ ಮುಖ ಕಾಣಿಸ್ಬಿಡುತ್ತೆ. ಮುಖ ಮುಚ್ಚೋದ್ರಿಂದ ಏನಾಗತ್ತೆ? ಅಮ್ಮ ಅಂತೂ ಮುಖ ನೋಡ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ದಾಳೆ. ಪರ್ದೆ ಎತ್ತಾಳೆ. ಹೌದು, ಆದ್ರೆ ಒಂದೇ ಸಲ ಶಾಕ್ ಅಂತೂ ಆಗಲ್ವಲ್ಲ. ಹಾಕು ಹಾಕು. ಇರಿ, ನಾನು ಏನಾದ್ರೂ ಮಾಡ್ತೀನಿ. ನಾನು ತಗೊಂಬರ್ತೀನಿ. ಇದ್ ತಗೋ. ಹಾ ಸರಿ. ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದು ದುಪ್ಪಟ್ಟ. ಅಯ್ಯೋ, ಎಲ್ಲರೂ ಹೊರಗಡೆ ನಿಂತ್ಕೊಂಡು ಏನ್ ಪಂಚಾಯ್ತಿ ಮಾಡ್ತಿದ್ದೀರಾ? ಬೇಗ ಒಳಗ್ ಬನ್ನಿ, ಬೇಗ ಬನ್ನಿ. ಇವಾಗ ಮರ್ತೆ ಮಜಾ. ಇವಾಗ ಅಮ್ಮಂಗೆ ದೊಡ್ಡ ಶಾಕ್ ಆಗತ್ತೆ. ಹೈ ಸ್ಪೀಡಲ್ಲಿ ನಾನಂತೂ ವಿಡಿಯೋ ಮಾಡ್ಕೊಂಡ್ ಬಿಡ್ತೀನಿ. ಈ ಚಾನ್ಸ್ ಏನಾದ್ರೂ ಮಿಸ್ ಆಗೋದ್ರೆ? ಹೇ ಉಡುಪಿ ಶ್ರೀಕೃಷ್ಣ, ನನಗಂತೂ ನಂಬೋಕೆ ಆಗ್ತಾ ಇಲ್ಲ ನೀನು ನಮ್ಮನೆ ಸೊಸೆಯಾಗಿ ಬರ್ತೀಯಾ ಅಂತ. ಬಾ, ಇಲ್ಲಿ ಬಂದು ಕೂತ್ಕೋ. ತಾಯಮ್ಮ ಪ್ಲೀಸ್ ಪದೇ ಎತ್ಬೇಡ. ಅಪ್ಪ ದೇವ್ರೆ, ಹೇಗಾದ್ರೂ ಅಣ್ಣನ್ ಕಾಪಾಡ್ಬಿಡಪ್ಪ. ಅಯ್ಯೋ, ಅದಕ್ಕೆ ಏನಾಯ್ತು? ಅಮ್ಮ ಎದ್ದೇಳು. ಈ ಅಮ್ಮಂಗೆ ಏನಾಯ್ತು? ಈ ತರ ನಿದ್ದೆ ಮಾಡ್ತಿದ್ದಾರೆ. ಮಹಾಭಾರತನೇ ಶುರುವಾಗತ್ತೆ ಅನ್ಕೊಂಡ್ರೆ ಹಿಂಗೋರ್ಕೆ ಹೊಡಿತಿದ್ದಾರೆ. ಕುಂಭಕರ್ಣನ್ ತರ. ಅಯ್ಯೋ, ಯಾರಾದ್ರೂ ಡಾಕ್ಟ್ರಿನ್ ಕರೀರಿ. ನರ್ಸ್ 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 ಸ್ವಲ್ಪ. ನೀವೆಲ್ರು ಯಾಕೆ ಇವ್ರ ಸುತ್ತಲೂ ನಿಂತಿದ್ದೀರಾ? ಹಿಂದೆ ಬನ್ನಿ, ಎಲ್ಲರೂ ಹಿಂದೆ ಬನ್ನಿ. ಅವರು ರೆಸ್ಟ್ ಮಾಡ್ಬೇಕು. ಅವ್ರಿಗೆ ನಾನು ನಿದ್ದೆ ಮಾತ್ರೆ ಕೊಟ್ಟಿದ್ದೆ, ಅವ್ರು ನಿದ್ದೆ ಮಾಡ್ತಿದ್ದಾರೆ. ನಿದ್ದೆ ಮಾತ್ರನಾ? ಅಬ್ಬಾ, ಹಂಗಂದ್ರೆ ಅಮ್ಮ ಇಶಾ ಅಕ್ಕೆ ಮುಖ ನೋಡಕ್ ಮುಂಚೆನೆ ಮಲ್ಕೊಂಡ್ಬಿಟ್ಟಿದ್ರು. ಓ ಗಾಡ್, ಚೆನ್ನಾಗಾಯ್ತು. ಅಪ್ಪ, ಆದ್ರೆ ಎಷ್ಟು ದಿನ ನಡೆಯುತ್ತಿದ್ದು? ಸರಳ ಆಂಟಿಗೆ ನಾನು ಅಂದ್ರೆ ಇಷ್ಟ ಇಲ್ಲ. ಅವ್ರು ನನ್ನನ್ನು ನೋಡಿದ ದಿನ ಏನೇನೆಲ್ಲ ಆಗುತ್ತೋ ಏನು. ಇವ್ರ ಸೋದರಳಿಯನ್ನ ಮದುವೆ ಆಗಿರೋದು ಬೇರೆ ಯಾರೋ ಅಲ್ಲ, ನಾನು ಅಂತ ಗೊತ್ತಾದ್ರೆ. ಅಂಕಲ್, ನಾನಿವಾಗ ಹೋಗ್ಬೋದಾ?
ಏನ್ ತಮಾಷೆ ಮಾಡ್ತಿದ್ಯಾ? ನನಗ್ ಹೋಗೋದಕ್ ಬಿಡು. ಹೋಗಕ್ ಬಿಡಲ್ಲ. ಹಾಗಿದ್ರೆ ತಡೆದು ನೋಡು. ಈಶಾ, ಯಜಮಾನ್, ನನ್ನ ಮಗಳ ಪರಿಸ್ಥಿತಿ ಹೇಗಾಗಿ ಹೋಗಿದೆ. ಅಂಗೈಲಿಟ್ಟು ಸಾಕಿದ್ನಲ್ಲ ಮಗಳೇ ನಿನ್ನ. ಈ ಜಾಗ ನಿನಗಲ್ಲ ಮಗಳೇ. ಇಲ್ಲಿ ನೋಡು, ನಾನಿವತ್ತು ನಿನ್ನ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಿಜಾನ ಅಪ್ಪ? ಹಾ, ಒಂದು ಸಲ ನನ್ನ ಹತ್ರ ಕ್ಷಮೆ ಕೇಳ್ಬಿಡು. ನನ್ನ ಹತ್ರ ಕ್ಷಮೆ ಕೇಳಿ ನನ್ನ ಜೊತೆ ವಾಪಸ್ ಬಂದ್ಬಿಡು. ನಿನ್ನ ಈ ಪರಿಸ್ಥಿತಿ ನನ್ನ ವಿರುದ್ಧ ಹೋಗಿದ್ದಕ್ಕೆ ಶಿಕ್ಷೆ ಆಗಿತ್ತು. ಈ ಕೆಲವು ದಿನ ನೀನು ಪಟ್ಟ ಕಷ್ಟ ನಿನಗೆ ನೆನಪಿಸ್ತಾ ಇರುತ್ತೆ ಮಗಳೇ. ಈ ಗುಲಾಬ್ ಹವೇಲಿಯಲ್ಲಿರೋ ಪ್ರತಿಯೊಬ್ಬರ ಜೀವನದ ಪ್ರತಿ ನಿರ್ಧಾರನೂ ಈ ಗುಲಾಬ್ ಸಿಂಗ್ಗೆ ತಗೊಳ್ಳೋದು ಅಂತ. ನಾನೇ ನಿನ್ನ ಹಣೆ ಬರಹ ಬರೆಯೋನು. ಒಳ್ಳೇದಾಯ್ತು, ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಕ್ತಳಾಗ್ತಾಳೆ ಗುಲಾಬ್ ಸಿಂಗ್, ಮುಕ್ತಳಾಗ್ತಾಳೆ. ಮುಕ್ತಳಾಗಿಲ್ಲ ಅವಳು. ನಾನು ಅವಳಿಗೆ ಮದುವೆ ಅನ್ನೋ ಕೋಳ ತೊಡಿಸಿದ್ದೀನಿ. ಅವಳು ನಿನ್ ಥರಾನೇ ಒದ್ದಾಡಿ ಒದ್ದಾಡಿ ಸಾಯ್ತಾಳೆ. ಒದ್ದಾಡೋದು ನೀನು, ಅವಳು ನನ್ ಮಗಳು. ನೀನ್ ತೋರಿಸ್ತಿರೋ ದಾರಿನಲ್ಲಿ ಯಾವಾಗ್ಲೂ ಹೋಗಲ್ಲ ಅವಳು. ಅವಳವಳ ದಾರಿನ ಹುಡ್ಕೋತಾಳೆ. ಇವಾಗ ಅವಳು ನಿನ್ ಚಿನ್ನದ ಪಂಜರದಿಂದ ಆಚೆತಾಳೆ. ಅವಳ ಹಣೆ ಬರಹನ ಈ ಗುಲಾಬ್ ಸಿಂಗ್ ಬರ್ದಿರೋದು. ನೋಡ್ತಾ ಇರು, ಇಷ್ಟರಲ್ಲೇ ನಿನ್ನ ಮಗಳು ನನ್ನ ಕಾಲಿಗೆ ಬಿದ್ದು ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾಳೆ. ನೋಡ್ತಾ ಇರು. ತಗೋ ಮಗಳೇ, ಈ ಎಲ್ಲಾ ಸಂಬಂಧಗಳನ್ನು ಕತ್ತರಿಸಾಕಿ ನೀನ್ ಅಪ್ಪನ ಜೊತೆ ನಿನ್ನ ಅರಮನೆಗೆ ವಾಪಸ್ ಬಾ. ಅಲ್ಲಿ ನೀನು ಮತ್ತೆ ರಾಜ್ಕುಮಾರಿ ತರ ಬದುಕಬಹುದು ಮಗಳೇ. ಬರೀ ಒಂದ್ಸಲ ನೀನು ನನ್ನ ಕಾಲಿಗೆ ಬಿದ್ದು ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು. ಆಗ ನನಗೂ ನಂಬಿಕೆ ಬರುತ್ತೆ ನೀನ್ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ಯಾ ಅಂತ. ನಾನು ಈಗಲೇ ಒಂದೇ ಕ್ಷಣದಲ್ಲೇ ನೀನ್ ಮಾಡಿರೋ ಎಲ್ಲಾ ತಪ್ಪುಗಳನ್ನು ಮರೆತು ನಿನ್ನನ್ನ ಕ್ಷಮಿಸಕ್ ತಯಾರಿದ್ದೀನಿ.
ತಗೋ ಮಗಳೇ. ನಾನು ಕ್ಷಮೆ ಕೇಳಲ್ಲ. ನೀನ್ ನನ್ನ ನಂಬಿಕೆ ಮುರಿದ್ರಿ, ನನ್ನಿಂದ ಎಲ್ಲ ಕಿತ್ಕೊಂಡ್ರಿ, ನಾನು ಪ್ರೀತಿಸಿದ್ದೆಲ್ಲ. ಆದ್ರೆ ಈಗ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಿತ್ಕೊಳಕ್ಕಾಗಲ್ಲ. ನೀವು ನಿಮ್ ಗೊಂಬೆನ್ ಕರ್ಕೊಂಡು ಹೋಗಕ್ ಬಂದಿಲ್ಲ. ನಿಮಗೆ ಯಾವ ತರ ಗೊಂಬೆ ಬೇಕು ಅಂದ್ರೆ ನೀವು ಮಾಡೋ ಎಲ್ಲ ಕೆಲ್ಸಕ್ಕೂ ತಲೆ ಆಡ್ಸೋ ಗೊಂಬೆ ಬೇಕು. ನೀವ್ ನನ್ ದುಃಖ ನೋಡಿ ನನ್ನನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೋತಾ ಇಲ್ಲ. ನೀವು ಬಂದಿರೋದು ನಿಮ್ಮ ಅಹಂಕಾರ ಮತ್ತೆ ಹಠದ ಮುಂದೆ ನನ್ನ ತಲೆ ತಗ್ಸೋದನ್ನ ನೋಡ್ಬೇಕಂತ. ಅಪ್ಪ, ನೀವು ಅವತ್ತು ವ್ಯಾಪಾರ ಮಾಡಿದ್ರಿ, ಇವತ್ತು ವ್ಯಾಪಾರ ಮಾಡ್ತಿದ್ದೀರಾ. ಯಾವ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಮಗಳನ್ನೇ ಬಲಿ ಕೊಡ್ತಾರೋ ಹೇಗ್ ನಂಬ್ಲಿ ನಾನು ಅವ್ರು ವಾಪಸ್ ಕರ್ಕೊಂಡು ಹೋಗೋದ್ರಲ್ಲಿ ಕೂಡ ಅವ್ರ ಸ್ವಾರ್ಥ ಇಲ್ಲ ಅಂತ. ಅಪ್ಪ ಅಂದ್ರೆ ಯಾರು ಗೊತ್ತಾ? ಅವ್ರ ಮಕ್ಕಳನ್ನ ನಿಸ್ವಾರ್ಥ ಭಾವದಿಂದ ಪ್ರೀತಿಸೋರು. ಕಡೆ ಪಕ್ಷ 2 ದಿನ ಇದ್ದು ನನಗೆ ಅದರ ಅರ್ಥ ಗೊತ್ತಾಗಿದೆ. ಅಪ್ಪನ ಮನ್ಸಲ್ಲಿ ಮಕ್ಕಳಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಯಾವ ತರ ಭಾವನೆ ಇರತ್ತೆ ಅಂತ ನೀವು ಅರವಿಂದ್ ಅಂಕಲ್ನ ನೋಡಿ ಕಲ್ತ್ಕೋಬೇಕು. ಇವನ್ ಜೊತೆ ನನ್ನ ಹೋಲಿಕೆ ಮಾಡ್ತಿದ್ಯಾ ನೀನು? ಅವನಿಗೆ ನನ್ನ ಮುಂದೆ ತಲೆ ಎತ್ತಿ ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ. ಅವನ ಜೊತೆ ನನ್ನ ಹೋಲಿಸ್ತಿದ್ಯಾ? ಕೇಳೋನ್ನ, ನೀನ್ ಇಲ್ಲಿವರೆಗೂ ಬದುಕಿರೋ ನಿನ್ ಜೀವನದ 1 ಸೆಕೆಂಡ್ ಆದ್ರೂ ಅವನು ಕೊಡಕ್ಕಾಗತ್ತ? ಕೇಳೋನ್ನ. ಇಷ್ಟು ದಿನ ನಾನು ನಿಮ್ ಜೊತೆಲಿ ಇದ್ದಂತ ಬದುಕು ಅದು ಯಾವತ್ತಿಗೂ ಸುಳ್ಳಿನ ಬದುಕು. ಮಾಡು ನಿನ್ನ ನಾಟಕನ. ಜಗತ್ತಿನ ಎಲ್ಲ ಇಮೋಷನ್ಗಳು ದುಡ್ಡಿನ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳತ್ತೆ ಮಗಳೇ. 2 ದಿನ ಕೂಡ ನಿನಗೆ ಈ ಐಷಾರಾಮಿ ಬಿಟ್ಟು ಬದುಕಕ್ ಸಾಧ್ಯ ಇಲ್ಲ. 2 ದಿನ ಕೂಡ. ನೀನು ಕ್ಷಮೆ ಕೇಳಿದ್ರೆ ನನ್ನ ಮನಸ್ಸು ಬದಲಾದ್ರೂ ಬದಲಾಗಬಹುದು. ಅದಕ್ಕೆ ನೀನು ಕೊನೆ ಸಲ ಹೇಳ್ತಾ ಇದ್ದೀನಿ, ಕ್ಷಮೆ ಕೇಳು. ಕ್ಷಮೆ ಕೇಳಿ ನನ್ನ ಜೊತೆ ಬಾ. ಅಪ್ಪ, ನಿಮ್ ಉದ್ದೇಶ ಏನು ನನಗೆ ಗೊತ್ತಿಲ್ಲ, ಆದ್ರೆ ನಾನು ಅನ್ಕೊಂಡಿದ್ದು ಬದಲಾಗಲ್ಲ.